ಭಾರತದಲ್ಲೇ ಅತ್ಯುತ್ತಮ ಐವಿಎಫ್ ಮತ್ತು ಫಲವತ್ತತೆ ಕೇಂದ್ರ. ಹಲವರ ಬಾಳಿನಲ್ಲಿ ಹೆಚ್ಚಿನ ಯಶಸ್ಸು ಮತ್ತು ಸಂತಸದ ಗುರಿ. ಪ್ರತಿ ದಂಪತಿಯು ಮಗು ಪಡೆಯುವ ಆನಂದಕ್ಕೆ ಅರ್ಹರು. 10,500ಕ್ಕೂ ಹೆಚ್ಚು ಸುಖಿ ಕುಟುಂಬಗಳು. 200 ಉಚಿತ ಶಿಬಿರಗಳು. ಕೈಗೆಟುಕುವ ದರದಲ್ಲಿ ಚಿಕಿತ್ಸೆ, ಶೂನ್ಯ ಬಡ್ಡಿ ದರದಲ್ಲಿ ಇಎಂಐ. ಮನೆಯಿಂದ ಐವಿಎಫ್. ಕಲ್ಪನಾ ಅವರ ಬಗ್ಗೆ ತುಂಬ ಪ್ರೀತಿ ಗೌರವವನ್ನು ಇಟ್ಕೊಂಡಿದ್ದಂಥ ಹಿರಿಯರು BS ವಿಶ್ವನಾಥ್ ಅವರು, ಲ್ಯಾಂಡ್ ಡೆವಲಪ್ಮೆಂಟ್ ಬ್ಯಾಂಕ್ ಅಧ್ಯಕ್ಷರಾಗಿದ್ದರು. ಅವರ ಬಗ್ಗೆ ಆಗೆಲ್ಲ ಪತ್ರಿಕೆಗಳಲ್ಲಿ ಬೇಕಾದಷ್ಟು ಬಂದಿದೆ. ಕಲ್ಪನಾ ಅವರು ಚಿತ್ರಕಲಾವಿದೆ ಆಗಿದ್ದರಿಂದಾಗಿ ಆ ಚಿತ್ರಕಲಾವಿದೆಯರ ಬದುಕಿನಲ್ಲಿ ಏನೇ ನಡೆದ್ರೂ ಅದೊಂದು ಸುದ್ದಿ ಇನ್ನೋ ಲೆಕ್ಕದಲ್ಲಿ. ಆದರೆ ನೀವು ಹೇಳಿದ್ರಲ್ಲ ಕಳೆದ ಸಂಚಿಕೆಯಲ್ಲಿ BS ವಿಶ್ವನಾಥ್ ಅವರು ಒಂದು ಮಾತು ಹೇಳಿದ್ರು ಅಂತ, ತುಂಬ ಒಳ್ಳೆಯ ಮಹಿಳೆ ಯಾಕೆ ಅಂತ ಹೇಳಿದ್ರು ಅಂತ. ಅದು ಮುಖ್ಯವಾಗುತ್ತೆ ಹೊರತು ನಮಗೆ ಯಾವುದೋ ಪತ್ರಿಕೆಯಲ್ಲಿ ಬರೆದಿದ್ದು ಅದು ಇದು ಅಲ್ಲ. ಈಗ ನಿಮಗೂ BS ವಿಶ್ವನಾಥ್ ಅವರು ಹೇಳಿದ್ರಲ್ಲ, ನಿಮಗೆ ಕಲ್ಪನಾ ಬಗ್ಗೆ ಬೇಕಾದಷ್ಟು ಯಾರ್ಯಾರೋ ಏನೇನೋ ಬರಿತಾ ಇದ್ದಾರೆ, ಇಂಥದ್ದೊಂದು ಪುಸ್ತಕ ಬರೆಯೋದು ಬಹಳ ಅಪರೂಪ, ಅದು ಮುಖ್ಯ ಅಂತ. ನಮ್ಮ ಸಿದ್ಧಾಂತ ಕೂಡ ಅದೇನೆ. ಯಾಕೆಂದರೆ ದೀಪ ಹಚ್ಚೋದು ಬೇಕೇ ಹೊರತು ಬೆಂಕಿ ಹಚ್ಚೋ ಕೆಲಸ ಬೇಡ. ವಿವಾದಗಳನ್ನು ಹೇಳಿ ನಮ್ಮ ವಾಹಿನಿಯ ಸಬ್ಸ್ಕ್ರೈಬರ್ಸ್ ಸಂಖ್ಯೆ ಜಾಸ್ತಿ ಮಾಡ್ಕೊಳ್ಳೋದು, ವ್ಯೂವರ್ಶಿಪ್ ಜಾಸ್ತಿ ಮಾಡ್ಕೊಳ್ಳೋದು ಅಥವಾ ಇನ್ನೇನೋ ಮಾಡ್ಕೊಳ್ಳೋದು ಅದು ಮುಖ್ಯ ಅಲ್ಲ. ಆದಷ್ಟು ಒಳ್ಳೆಯದನ್ನು ಹಂಚಬೇಕು. ಹೌದೌದು ಸರ್. ನಾನು ಹೇಳೋದು ಒಂದೇ ಮಾತು, ಕಲ್ಪನಾ ಅವರು ಒಬ್ಬ ಚಿತ್ರಕಲಾವಿದೆ. ಆ ಕಲಾವಿದೆಯಾಗಿ ನಾವು ಅವರನ್ನು ನೋಡ್ತೀವಿ. ಅದಕ್ಕೆ ಸಂಬಂಧಪಟ್ಟಂಗೆ ಮಾತ್ರ ಮಾತಾಡೋಣ. ಅವರ ವೈಯಕ್ತಿಕ ಜೀವನದ ತಲ್ಲಣಗಳು ನಮಗೆ ಬೇಡ. ಅಲ್ಲಿ ಏನೇನೋ ನಡೆದಿರುತ್ತೆ, ಎಲ್ಲರ ಜೀವನದಲ್ಲೂ ನಡೆದಿರುತ್ತೆ. ಕೆಲವರಿಗೆ ಒಳ್ಳೆಯದೇ ನಡೆದಿರುತ್ತೆ, ಕೆಲವರಿಗೆ ಕೆಟ್ಟದ್ದು ನಡೆಯುತ್ತೆ. ಒಂದು ಮಾತು ಖಂಡಿತ ನಾನು ಅಬ್ಸರ್ವ್ ಮಾಡಿರೋದು, ನಾನು ಕಲ್ಪನಾ ಅವರ ಚಿತ್ರಗಳ ಅಭಿಮಾನಿನೇ. ಅವರ ಸರಿಸುಮಾರಾಗಿ ಎಲ್ಲ ಚಿತ್ರಗಳನ್ನು ನೋಡ್ಕೊಂಡು ಬಂದಿದ್ದೀನಿ. ಯಾಕೆಂದರೆ ನಮ್ಮ ಯೌವನದ ದಿನಗಳಲ್ಲಿ ನಾವು ಬಿಡುಗಡೆಯಾಗುವ ಎಲ್ಲ ಕನ್ನಡ ಚಿತ್ರವನ್ನು ನೋಡಬೇಕು ಅನ್ನೋದು ಒಂದು ಸಿದ್ಧಾಂತ ಇಟ್ಕೊಬಿಟ್ಟಿದ್ವು. ಹಾಗಾಗಿ ಎಲ್ಲವನ್ನೂ ನೋಡ್ತಾ ಇದ್ವು. ಅವರೇನಾದರೂ ಬೇರೆ ಭಾಷೆಯಲ್ಲಿ ಇದ್ದಿದ್ದರೆ ಎಷ್ಟೋ ರಾಷ್ಟ್ರ ಪ್ರಶಸ್ತಿ ಅವ್ರಿಗೆ ಸಿಗಬೇಕಾಗಿತ್ತು. ಎಷ್ಟೋ ಸಂದರ್ಭಗಳಲ್ಲಿ ರಾಷ್ಟ್ರ ಪ್ರಶಸ್ತಿ ಸ್ವಲ್ಪದರಲ್ಲಿ ಮಿಸ್ ಆಗಿದೆ. ರಾಜ್ಕುಮಾರ್ ಅವ್ರಿಗೂ ಮಿಸ್ ಆಗಿದೆ, ಇವ್ರಿಗೂ ಮಿಸ್ ಆಗಿದೆ. ನೀವು ವಿಶ್ವನಾಥ್ ಅವ್ರ ಜೊತೆ ಮಾತಾಡಿದ ಅನುಭವಗಳನ್ನು ಹೇಳಿ. ನನಗೆ ವಿಶ್ವನಾಥ್ ಸರು ಪತಿ ಅಲ್ವಾ ಅನ್ನೋದು ತುಂಬ ಗೊಂದಲ ಇತ್ತು. ಆ ಬಗ್ಗೆ ನಾನು ಏನು ಮಾಡಿದೆ ಅಂದರೆ ಒಂದಷ್ಟು ಪೇಪರ್ಗಳನ್ನು ತುಂಬ ರೆಫರ್ ಮಾಡಿದ್ದೆ. ಕಲ್ಪನಾ ಅವರವರು ಜಪಾನ್ಗೆ ಹೋಗಿ ಬಂದಿದ್ರು. ಅವಾಗ ಎಕ್ಸ್ಪೋ ಅಂತ ಹೇಳಿ ಒಂದು ಸಹಕಾರಿಗೆ ಸಂಬಂಧಪಟ್ಟಂಗೆ ಅಲ್ಲಿ ದೊಡ್ಡ ಒಂದು ಮೇಳ ನಡೀತು. ಅದಕ್ಕೆ ಯಾರ ಜೊತೆ ಹೋಗಿ ಬಂದ್ರಪ್ಪ ಅಂತಂದರೆ ಅವರು ವಿಶ್ವನಾಥ್ ಅವ್ರ ಜೊತೆನೇ ಹೋಗಿ ಬಂದಿದ್ದು. ಆಗ ಅವರು ಪಾಸ್ಪೋರ್ಟಲ್ಲೆಲ್ಲ ಕಲ್ಪನಾ ವಿಶ್ವನಾಥ್ ಅಂತಲೇ ಇದ್ದಿದ್ದು. ಯಾಕೆಂದರೆ ನಮ್ಮ ಭಾರತೀಯ ಸಂಸ್ಕೃತಿಯಲ್ಲಿ ಎಂಥ ಕ್ಲೋಸ್ ಆಗಿರ್ಬೋದು ಅವ್ರಗಳ ಜೊತೆ, ತುಂಬ ಕ್ಲೋಸ್ ಆಗಿರೋ ಜೊತೆ ಹೆಸ್ರನ್ನು ಸೇರಿಸ್ಕೊಳ್ಳಲ್ಲ. ಈಗ ಎಂಥ ವ್ಯಕ್ತಿನೇ ಆಗಿರ್ಬೋದು ಅಥವಾ ಎಷ್ಟೇ ಕ್ಲೋಸ್ ಆಗಿರ್ಬೋದು, ಹೆಂಡತಿ ಅದವಳು ಗಂಡನ ಹೆಸರು, ಗಂಡ ಅದನ್ನು ಹೆಂಡತಿ ಹೆಸರನ್ನು ಮಾತ್ರ ಸೇರಿಸ್ಕೊಳ್ಳೋಕೆ ಸಾಧ್ಯ ಇರುತ್ತೆ. ಏಕೆಂದರೆ ಅವರು ಇಂಟರ್ವ್ಯೂ ಮಾಡಬೇಕಾದ್ರೆ ಐ ಥಿಂಕ್ ಇದರಲ್ಲಿ ದಾಖಲಿದೆ, ಇದರಲ್ಲಿದೆ, ಅವರ ಆಟೋಗ್ರಾಫ್ ಇದೆ. ಕಲ್ಪನಾ ವಿಶ್ವನಾಥ್ ಅಂತಲೇ ಸೈನ್ ಮಾಡ್ತಿದ್ದಿದ್ದು. ಆ ಸೈನ್ ಇದರಲ್ಲಿದೆ, ತಾವೆಲ್ಲ ನೋಡ್ಬೋದು ಬೇಕಾದ್ರೆ ಅದನ್ನು. ಕಲ್ಪನಾ ವಿಶ್ವನಾಥ್ ಅಂತಲೇ ಅವರು ಸೈನ್ ಮಾಡ್ತಿದ್ದಿದ್ದು. ಮತ್ತು ಆಗ ಪೇಪರ್ಗಳಲ್ಲಿ ಓದುಗರ ಪತ್ರಿಕೆಗೆ ಕೆಲವು ಉತ್ತರ ಕೊಡ್ತಿರೋ, ಆಗ ಕಲ್ಪನನಿಗೆ ಸುಮಾರು ಜನ ನಿಮ್ಮ ಪತಿ ಹೆಸರೇನು, ನಿಮ್ಮ ಪತಿ ಏನು ಕೆಲಸ ಮಾಡ್ತಿದ್ದಾರೆ ಅಂದಾಗ ಅವರು ಸಹಕಾರ ಸಂಘದಲ್ಲಿದ್ದಾರೆ, ಅವ್ರ ಹೆಸರು ವಿಶ್ವನಾಥ್ ಅಂತ ಹೇಳಿರುವಂಥದ್ದನ್ನ ನಾನು ನಂತವಿದೆ, ಅದೆಲ್ಲ ಈಗಲೂ ಇಟ್ಟಿದ್ದೇನೆ. ಹಾಗಾಗಿ ಪತಿ ಅನ್ನೋದು ಕಂಡುಕೊಂಡು ನಾನು ಅವ್ರ ಹತ್ರ ಸರ್ ಹತ್ರ ಹೋದಾಗ ಸರು ಸ್ಟಾರ್ಟಿಂಗಲ್ಲಿ ಭಾಳ ಅಂದರೆ ಅವ್ರ ಹತ್ರ ಸುಮಾರು ಜನ ಹೋಗಿದ್ರು ಅನ್ಸುತ್ತೆ ಇಂಟರ್ವ್ಯೂಗಳು ಮಾಡಲಿಕ್ಕೆ ಅಥವಾ ಏನೋ ಕೇಳಲಿಕ್ಕೆ ಹೋಗಿದ್ರು ಅನ್ಸುತ್ತೆ. ಆ ಥರ ಇವನು ಒಬ್ಬ ಯಾರೋ ಬಂದಿದ್ದಾನೆ ಅಂತ ಅಂದ್ಕೊಂಡು ಪ್ರಾರಂಭದಲ್ಲಿ ನನ್ನನ್ನು ಸ್ವಲ್ಪ ತಾತ್ಸಾರನೇ ಮಾಡಿದ್ರು. ಈಗ ಆಗಲ್ಲ ಅಂತ ಹೇಳ್ರಿ, ಈಗೆಲ್ಲ ಮಾಡೋಕ್ಕಾಗಲ್ಲ ರೀ, ಅವ್ರು ಬರೋಕ್ಕೆ ಹೇಳ್ರಿ ಇನ್ನೊಂದ್ಸಲಿ ಅಂತ ಅಂದ್ಬಿಟ್ಟು. ಸರಿ ಅವ್ರು ಹೇಳಿದ ತಕ್ಷಣವೇ ಇನ್ನೊಂದ್ಸಲಿಗೂ ಬಂದೆ. ಏನಪ್ಪ ಅದು ನಿಂದು ಅಂದರು. ಸರ್ ನಾನು ಹಿಂಗೆ ಶ್ರೀಧರ್ ಅಂತೇಳಿ ಹಿಂಗೆಲ್ಲ ಕಲ್ಪನಾ ಅವ್ರ ಬಗ್ಗೆ ಒಂದು ಮಾಡ್ತೀನಿ, ಅವ್ರು ಭಾಳ ಅಭಿಮಾನ ಇದೆ ಸರ್ ನನಗೆ,
ಅವರ ಒಂದು ಇಡೀ ಸಂಪೂರ್ಣ ಜೀವನ ಚರಿತ್ರೆ ನೋಡಿ ಹಿಂಗೆ ಅಂತ ತೋರಿಸ್ದೆ. ನನಗೆ ಸಾಕಷ್ಟು ವರ್ಕ್ ಮಾಡ್ಬಿಟ್ಟು ಹೋಗಿದ್ದಿದ್ದು ಅವ್ರ ಹತ್ರ. ಅವ್ರಿಗೆ ತುಂಬ ಖುಷಿಯಾಗೋಯ್ತು. ಅವಳು ಬಯೋಗ್ರಫಿ ಕಲೆಕ್ಟ್ ಮಾಡಿದ್ಯಲ್ಲೂ ನೀನು ಇದೆಲ್ಲ ಎಲ್ಲಿ ಸಿಕ್ತು, ಅವಳು ಬರೆದಿರೋ ಆರ್ಟಿಕಲ್ಗಳು, ಅವಳು ಬರೆದಿರೋ ಇದು ಪೇಪರ್ಸು ವಿಷಯಗಳೆಲ್ಲ ಹೆಂಗೆ ಕಲೆಕ್ಟ್ ಮಾಡಿದೆ? ಇಲ್ಲ ಸರ್ ಹಿಂಗೆ ಮಾಡಿದೆ, ಹಿಂಗೆ ಮಾಡ್ತಾಯಿದ್ದೀನಿ ಸರ್. ನನಗೇನಪ್ಪ ಅಂದರೆ ನೀವು ಮತ್ತು ಕಲ್ಪನವ್ರದ್ದು ಒಂದು ಮಾಹಿತಿ ಕೊಡಿ ಸರ್, ಒಂದು ಫೋಟೋ ಕೊಡಿ ಸರ್ ಅಂತ ಕೇಳಿದೆ. ಆಗ ಅವರೊಂದು ಬುಕ್ ಕೊಟ್ಟರು ನನಗೆ. ಆ ಬುಕ್ ಈಗಲೂ ನಂತವಿದೆ. ಆ ಬುಕ್ಕಲ್ಲಿ ಅವರು ಇಡೀ ಯಾವ್ಯಾವ ಗಣ್ಯ ವ್ಯಕ್ತಿಗಳ ಜೊತೆ ಇದೆಯೋ ಎಲ್ಲ ಗಣ್ಯ ವ್ಯಕ್ತಿಗಳ ಜೊತೆ ತೆಗೆಸ್ಕೊಂಡಿರೋ ಫೋಟೋಗಳಿದೆ. ದೊಡ್ಡ ದೊಡ್ಡ ದಿಗ್ಗರ ಜೊತೆ ಇರೋ ಫೋಟೋಗಳಿದ್ದಾವೆ, ಕಲಾವಿದರುಗಳ ಜೊತೆ ಇರೋ ಫೋಟೋಗಳೆಲ್ಲ ಇದೆ. ಆದರೆ ಕಲ್ಪನವ್ರ ಜೊತೆ ಇರೋ ಫೋಟೋ ಅವ್ರು ಕೊಡೋಕೆ ಒಪ್ಕೊಳ್ಳೇ ಇಲ್ಲ. ಅವ್ರು ಬೇಡ, ಅದು ಮುಗಿದೋದ ಅಧ್ಯಾಯ, ಈಗ ಸುಮ್ಮನೆ ಅದನ್ನು ಮಾತಾಡೋ ಪ್ರಯೋಜನ ಇಲ್ಲ, ನಿಮಗೆ ಬೇರೆ ಥರ ಏನಾದರೂ ನಿಮಗೆ ಸಹಕಾರ ಬೇಕಾ ನನ್ನ ಕೇಳಿ ಅಂತೇಳಿ ಅವತ್ತು 10,000 ರೂಪಾಯಿದೊಂದು ಚೆಕ್ಕನ್ನು ಬರೆದು ನನಗೆ ಕೊಟ್ಟರು. ಅದು ನಾನು ಹಂಗೂ ಬೇಡ ಸರ್, ನಾನು ದುಡ್ಡುಗೋಸ್ಕರ ನಿಮ್ಮ ಹತ್ರ ಬಂದಿಲ್ಲ, ನನಗೆ ಹಿಂಗೆ ಮಾಹಿತಿ ಕೊಡಿ, ನಿಮ್ಮದು ಕಲ್ಪನವ್ರದ್ದೊಂದು ಫೋಟೋ ಇದ್ರೆ ಕೊಡಿ ಸರ್ ದಯವಿಟ್ಟು ಅಂತ ಸಾಕಷ್ಟು ಕೇಳಿದೆ. ಬಟ್ ಅವ್ರು ಯಾಕೋ ಗೊತ್ತಿಲ್ಲ, ಅವರು ಕಲ್ಪನೆ ವಿಷಯದಲ್ಲಿ ಮೌನ ಆಗೋಗ್ತಿದ್ರು, ಅವರು ಸೈಲೆಂಟ್ ಆಗ್ತಿದ್ರು. ಬಟ್ ಅವ್ರು ಯಾವಾಗಲೂ ಹೇಳ್ತಿದ್ರು ಅವಳು ಒಳ್ಳೆ ಹೆಂಗಸು ಅಂತ ಅಂದ್ಬಿಟ್ಟು. ಮತ್ತು ನಾನು ಅದನ್ನು ಸರ್ಗೆ ತೋರಿಸಿದೆ. ಕಲ್ಪನವ್ರು ಸತ್ತಾಗ COD ತನಿಖೆ ಆಗುತ್ತೆ. COD ತನಿಖೆಗೆ ಅವಾಗ ಧ್ವನಿ ಎತ್ತಿದವರೇನೆ ವಿಶ್ವನಾಥ್ ಅವರು. ಅದು ಇದೆ, ನಾನು ಅದರಲ್ಲಿ ತೋರಿಸಿದೆ. ಆಗ ವಿಶ್ವನಾಥ್ ಅವರು ಏನು ಮಾತಾಡಿದ್ರು ಅದನ್ನು ಆ್ಯಸ್ ಇಟ್ ಈಸ್ ಹೇಳಿಕೆ ಇದರಲ್ಲಿದೆ. ಹಾಗಾದ್ರೆ ಈ ಹೇಳಿಕೆ ಎಲ್ಲಿ ನೀನು ಸಂಗ್ರಹಿಸ್ತಾ ಇದೆಲ್ಲ ನೀನು ಅಂತ ಅಂದ್ಬಿಟ್ಟು ನನ್ನ ಪ್ರಶ್ನೆ ಮಾಡಿದ್ರು. ಇಲ್ಲ ಸರ್ ಹಿಂಗೆಲ್ಲ ಅವಾಗ ಕನ್ನಡಪ್ರಭ ಆಫೀಸ್ಗೆ ಹೋಗಿದೆ ಸರ್. ಆಗ ಕನ್ನಡಪ್ರಭ ಆಫೀಸಲ್ಲಿ ನಾನು ದಯವಿಟ್ಟು PhD ಮಾಡೋರಿಗೆಲ್ಲ ನಾನು ಅದನ್ನೇ ಹೇಳೋದು, ಸಂಶೋಧನೆ ಮಾಡೋರಿಗೆ ಕನ್ನಡಪ್ರಭ ಆಫೀಸ್ ಇದೆ ಬೆಂಗಳೂರಲ್ಲಿ. ಅಲ್ಲಿಗೆ ಹೋದರೆ ಸರ್ ಎಲ್ಲ AC ರೂಮಲ್ಲಿ ಒಂದೊಂದು ವರ್ಷದ್ದು ಸಹ ಸಂಗ್ರಹ ಮಾಡಿಟ್ಟಿದ್ದಾರೆ. ಅವ್ರು ಕನ್ನಡಪ್ರಭ ಎಲ್ಲಿಂದ ಪ್ರಾರಂಭ ಆಯಿತು ಅಲ್ಲಿವರೆಗೂ ಒಂದೊಂದು ಬುಕ್ಸ್ ಬೈಂಡ್ ಥರ ಮಾಡ್ತಾರೆ. ನಿಮ್ಗೆ ಯಾವ ವರ್ಷದ್ದು ಯಾವ ದಿನಾಂಕದ ಬೇಕೋ ನಿಮ್ಗೆ ಅಲ್ಲಿ ಸಿಕ್ಬಿಡುತ್ತೆ. ಆವಾಗ ನಾನು ಕಲ್ಪನಾ ಸತ್ತದ ಡೇಟ್ ಎಲ್ಲ ಗೊತ್ತಿತ್ತಲ್ಲ, ಆ ಡೇಟ್ ಎಲ್ಲ ತೊಗೊಂಡೋಗ ಅವಾಗೆಲ್ಲ ಸ್ವಲ್ಪ ಹಿಂದೆ ಮುಂದೆ ಪೇಪರ್ಗಳೆಲ್ಲ ರೆಫರ್ ಮಾಡಿದಾಗ ನಂಗೆ ಶುಲ್ಕ ತಗೋತಾರೆ. ಹ್ಞೂ ಸರ್, ಹೌದು ಸರ್, ಶುಲ್ಕ ತಗೋತಾರೆ. 1,000 ರೂಪಾಯಿ ಅವಾಗ ನನಗೆ ಕಟ್ಸ್ಕೊಂಡಿರು. ಅದೇ ಹೇಳಿದ್ರೆ ಈ ಥರ ಎಲ್ಲ ಎಕ್ಸ್ಪೆನ್ಸ್ಗಳು ಅಲ್ಲಲ್ಲಿ ಗೊತ್ತಿಲ್ಲ ನನಗೆ ಖರ್ಚಾಗಿದ್ದು. ಆಮೇಲೆ ಪ್ರಜಾವಾಣಿಯವ್ರು ನಂಗೆ ಒಂದಷ್ಟು ಫೋಟೋ ಕೊಟ್ಟರು. ಪ್ರಜಾವಾಣಿಯವರು ಅಷ್ಟೇ ಒಂದು ಫೋಟೋಗೆ 250 500 ರೂಪೀಸು ಪೇ ಮಾಡಿಕೊಂಡ್ರು. ಅವರು ತೊಗೊಂಡ್ರು. ಅವಾಗ ಅದು ನಮ್ಗೆ ತೊಗೊಂಡು ಆಮೇಲೆ ಫೋಟೋ ಕೊಟ್ಟರು ಅವರು. ಪ್ರಜಾವಾಣಿ ಪತ್ರಿಕೆಯವರು ಆಫೀಸಲ್ಲಿ ಸಂಸ್ಥೆ ನಿಯಮಗಳ ಪ್ರಕಾರ ತಗೋತಾರೆ. ಅದೇ ಕೊನೆ ಪಕ್ಷ ದುಡ್ಡು ಕೊಟ್ಟರು ಸಿಗುತ್ತಲ್ಲ ಮಾಹಿತಿ, ಅದು ಮುಖ್ಯ. ಹಾಗಾಗಿ ಅಲ್ಲಿಂದ ನನಗೆ ಮಾಹಿತಿಗಳೆಲ್ಲ ಸಿಕ್ತು. ಆವಾಗ ವಿಶ್ವನಾಥ್ ಸರ್ ತುಂಬ ಖುಷಿಪಟ್ಟರು. ನನ್ನ ವರ್ಕ್ ನೋಡಿದ್ರು. ಆವಾಗ ಅವ್ರು ಹೇಳಿದ ಮಾತು, ಯಾರ್ಯಾರು ಅವ್ರ ಬಗ್ಗೆ ಕೆಟ್ಟದಾಗೆಲ್ಲ ಬರೀತಾ ಇದ್ದಾರೆ, ನೀನು ಈ ಥರ ಒಂದು ಒಳ್ಳೆ ಕೆಲಸ ಮಾಡೋಕ್ಕೆ ಹೋಗಿದೀಯಾ, ಖಂಡಿತ ನಿಮ್ಗೆ ಒಳ್ಳೆಯದಾಗಲಿ ಅಂತ ಅಂದ್ಬಿಟ್ಟು ಬ್ಲೆಸ್ ಮಾಡಿದ್ರು ಸರ್. ಆಮೇಲೆ ಈ ಬುಕ್ ಬಿಡುಗಡೆ ಆದಮೇಲೆ ನಾನು ಒಂದು ಕೇಳ್ಕೊಂಡೆ, ಸರ್ ಈ ಪುಸ್ತಕನ ನಿಮ್ಮ ಕೈಲಿಂದ ಬಿಡುಗಡೆ ಮಾಡಿಸ್ಬೇಕು ಅಂತ ಆಸೆ ಅಂತ. ಅದಕ್ಕೂ ಅವ್ರು ಒಪ್ಕೊಳ್ಳಿಲ್ಲ. ನಿನಗೆ ಬಿಡುಗಡೆ ಮಾಡಬೇಕಲ್ವ ಬಾಯಿಲಿ ಅಂತ ಅಂದ್ಬಿಟ್ಟು ಆ ಬುಕ್ ಹಿಡ್ಕೊಂಡು ನೋಡಲಿ ಅಂದ್ಬಿಟ್ಟು ಅಲ್ಲೇ ಇಟ್ಕೊಂಡು ಇಲ್ಲೇ ಲೋಕಾರ್ಪಣೆ ಮಾಡ್ತಾಯಿದ್ದೀನಿ ಅಂತ ಹೇಳಿದ್ರು. ಆಗೊಂದು ಫೋಟೋ ತೊಗೊಂಡಿದ್ದೀನಿ. ಆ ಫೋಟೋ ನನ್ನ ಈಗಲೂ ಇದೆ. ಅಷ್ಟೇ ಸರ್. ಇದು ಬಿಟ್ಟರೆ ಅವ್ರು ಇನ್ನೇನೂ ಇಲ್ಲ. ಆಮೇಲೆ ಒಬ್ಬ ಒಳ್ಳೆ ಮನುಷ್ಯ. ಮತ್ತು ಆಗ ಫೋನ್ ಮಾಡಿ ಮಾತಾಡ್ತಿದ್ರು, ನಾನು ಕಾಲ್ ಮಾಡ್ತಿದ್ದೆ, ಮಾತಾಡ್ತಿದ್ರು. ಆಮೇಲೆ ಬುಕ್ ಅದೇ ಒಂದು ಮಾಧ್ಯಮದಲ್ಲಿ ಇದು ಇಂಟರ್ವ್ಯೂ ಆದಾಗ ತುಂಬ ಬುಕ್ ಬೇಡಿಕೆ ಬಂತು. ಆಗ ಮತ್ತೆ ಫೋನ್ ಮಾಡಿ ನಮ್ಮ ಲೈಬ್ರರಿಗೆ 5 ಬುಕ್ ಬೇಕು, ನಾನು ಇರೋ ಹತ್ರ ಒಂದು ಬುಕ್ಕು ಕೊಟ್ಬಿಟ್ಟಿದ್ದೀನಿ, ನಿನಗೆ ನಾನು ಅದ್ರದ್ದು ದುಡ್ಡು ಕೊಡ್ತೀನಿ ಅಂದರು. ಸರ್ ದುಡ್ಡೇನು ಬೇಡ ಸರ್ ಅಂತಂದೆ. ಇಲ್ಲ ಯಾಕೆ ನಿಂಗೆ ಫ್ರೀ ಬರುತ್ತೆ ಬುಕ್, 5 ಬುಕ್ ಕಳಿಸು ಅಂತೇಳಿ ಒಂದು ಬುಕ್ಕಿಗೆ 1,000 ರೂಪಾಯಿ ಥರ 5,000 ರೂಪಾಯಿ ನನಗೆ ಫೋನ್ಪೇ ಮಾಡಿದ್ರು ಅವಾಗ. ಬೇರೆ ಯಾರ ಹತ್ರ ಹೋದಾಗ ನಿಮಗೆ ಸಿಹಿ ಅನುಭವಗಳಾಗಿದೆ? ಸಿಹಿ ಅನುಭವಗಳು ಅಂತಂದರೆ ಅದೇ ರಾಜೇಶ್ ಸರ್ ಮತ್ತು ಶಿವರಾಮ್ ಸರ್ ಹತ್ರ ಹೋದಾಗಲೇ ಸಿಹಿ ಅನುಭವ. ಆಮೇಲೆ ಸುದರ್ಶನ್ ಅವರು, ಆ ಗಂಡ ಹೆಂಡ್ತಿರಿಬ್ರದ್ದು ಎಂಥ ಆತಿಥ್ಯ, ನಿಜವಾಗ್ಲೂ ಒಂದು ನನ್ನ ಮಗನ ಥರ ಟ್ರೀಟ್ ಮಾಡಿದ್ರು ಅವರು. ಹೌದು, ಶೈಲಾ ಮೇಡಮ್ಮು ಆಮೇಲೆ ಸುದರ್ಶನ್ ಸರ್ ಇಬ್ಬರು ನನ್ನನ್ನು ತುಂಬ ಆತ್ಮೀಯವಾಗಿ, ಅವ್ರ ಮನೆಗಳಲ್ಲಿ ನಾಯಿಗಳೆಲ್ಲ ಇದ್ದಾವೆ, ಪ್ರಾಣಿಗಳು ಪ್ರಿಯರವರು. ಅದು ತುಂಬ ಅದು ನನಗೂ ಅದೆಲ್ಲ ಬಂದಾಗ ಎಷ್ಟು ಖುಷಿ ಆಯಿತು ಅಂತಂದರೆ, ಇಲ್ಲ ನೀವು ಬನ್ನಿ ಅದೇನು ಮಾಡಲ್ಲ ನೀವು ಮುಟ್ಟಿ ಅಂತ ಹೇಳಿ ತುಂಬ ಆತ್ಮೀಯವಾಗಿ ನನ್ನ ಬರಮಾಡಿಕೊಂಡು ಆತಿಥ್ಯ ಕೊಟ್ಟು ಆಮೇಲೆ ಅದೆಲ್ಲ ಮಾಡಿದ್ರು. ಆಮೇಲೆ ಇದು ಸಿಹಿ ಅನುಭವಗಳು. ಕಹಿ ಅನುಭವಗಳು ಏನಾರು ಅಂತ ಅಂದರೆ ಅದು ಹೇಳ್ಬೋದೇ ನಂಗೆ ಗೊತ್ತಿಲ್ಲ, ಬಟ್ ಹೇಳ್ಬಿಡ್ತೀನಿ ಯಾಕಂದರೆ ಒಂದು ಕ್ಲಾರಿಟಿ ಸಿಗ್ಬೇಕು. ಅದಕ್ಕೋಸ್ಕರ ದಯವಿಟ್ಟು ಶ್ರೀಕೃಪಾ ಸರ್ ಈಗಲೂ ಇದ್ದಾರೆ, ಅವರು ದಯವಿಟ್ಟು ನನಗೆ ಕ್ಷಮಿಸ್ಬೇಕು. ಯಾಕೆ ಅಂತಂದರೆ ಶ್ರೀಕೃಪಾ ಸರ್ ನನಗೆ ತುಂಬ ಹೆಲ್ಪ್ ಮಾಡಿದ್ರು. ಶ್ರೀಕೃಪಾ ಸರ್ನ ನಾನು ಏನು ಮಾಡಿದ್ದೀನಿ, ಅವ್ರುಗಳನ್ನ ಯಾವಾಗಲೂ ಒಂದ್ಸಲಿ ನಾನು ಇಂಟರ್ವ್ಯೂಲ್ಲಿ ನೋಡಿದ್ದೆ ಅಷ್ಟೇ.
ಇಂಟರ್ವ್ಯೂಲ್ ನೋಡಿದ್ದು. ಆ ಶ್ರೀಕೃಪಾ ಸರ್ನ ಇನ್ವಿಟೇಷನ್ ಅವ್ರು ಹೆಸರು ಹಾಕ್ಸಿದ್ದು, ಏಕೆಂದರೆ ಕಾರ್ಯಕ್ರಮದಲ್ಲಿ ಅವ್ರು ಬಂದಿದ್ದಾರೆ, ಆದರೆ ಅವ್ರನ್ನ ರಿಸೀವ್ ಮಾಡ್ಕೊಳ್ಳಿಲ್ಲ. ಅಟ್ಲೀಸ್ಟ್ ಅವ್ರು ಬಂದು ನನ್ನನ್ನು ಮಾತಾಡಿಸ್ಲಿಲ್ಲ. ಅವ್ರ ಕಾರ್ಯಕ್ರಮದ ಕೊನೆಯಲ್ಲಿ ನನ್ನನ್ನು ಮಾತಾಡ್ಸಿದ್ರು. ಅವರು ಬೇಜಾರು ಮಾಡ್ಕೊಳ್ತದ್ರು, ಅಂದರೆ ನೀವು ನನ್ನನ್ನು ಕರೆದು ವೇದಿಕೆ ಮೇಲೆ ಕರೀಲ್ವಲ್ಲ ಅಂತೇಳಿ. ನಂಗೆ ಆಗ ಗೊತ್ತಾಗಲಿಲ್ಲ. ಮತ್ತು ಅವಾಗ ನಾನು ಇನ್ನೊಂದು ಡಿಸ್ಟರ್ಬ್ ಆಗ್ಬಿಟ್ಟು ಏನಾಯ್ತಪ್ಪ ಅಂದರೆ, ನೀವು ಬಹುಶಃ ನನಗೆ ಈ ಥರ ಎಲ್ಲ ನಮ್ಮ ಮೈಸೂರಲ್ಲಿ ನಡೆಯಲ್ಲ, ನೀವು ಬೆಂಗಳೂರಲ್ಲಿ ನಂಗೆ ಗೊತ್ತಿಲ್ಲ ಈ ಥರ ಆಗುತ್ತೆ ಅಂತ. ಇನ್ವಿಟೇಷನಲ್ಲಿ ಯಾರ್ಯಾರ ಹೆಸರಿತ್ತು ಗೊತ್ತಾ? ಈ ಬುಕ್ಕನ್ನು ಇನಾಗ್ರೇಟ್ ಮಾಡಬೇಕಾಗಿದ್ದು ಆಗ ಮಿನಿಸ್ಟ್ರೊಬ್ಬರು, ಅವ್ರ ಹೆಸರು ಈಗ ಬೇಡ ಅನ್ಕೋತೀನಿ ಸುಮ್ಮನೆ, ಯಾಕೆಂದರೆ ಅದೆಲ್ಲ ಕಾಂಟ್ರವರ್ಸಿ ಆಗ್ಬೋದು. ಒಬ್ಬರು ಮಿನಿಸ್ಟ್ರು ಈ ಬುಕ್ಕನ್ನು ಇನಾಗ್ರೇಟ್ ಮಾಡಬೇಕಾಗಿತ್ತು. ಆ ಮಿನಿಸ್ಟ್ರದ್ದು ಫೋಟೋಸ ನಾನು ಒಳಗಡೆ ಹಾಕ್ಸಿದ್ದೆ. ಅವ್ರು ಬರಬೇಕಾಗಿತ್ತು, ಅವ್ರು ಬರ್ತಾರೆ ಅಂತ ನನ್ನ ಇಡೀ ಗಮನ ಎಲ್ಲ ಅವ್ರ ಮೇಲೆ ಇತ್ತು. ಹಾಗಾಗಿ ನಾನು ಬೇರೆ ಯಾರನ್ನೂ ಗಮನಿಸ್ಕೊಳಕ್ಕಾಗಲಿಲ್ಲ. ಕೊನೆಗೆ ಅವ್ರು ಬರಲೇ ಇಲ್ಲ. ಅದು ಒಂಥರ ಡಮ್ಮಿ ಆಗೋಯ್ತು ನನಗೆ. ಅವರು ಬರಲಿಲ್ಲ. ಆಮೇಲೆ ಇನ್ನೊಂದಷ್ಟು ಯಾರೋ ದೊಡ್ಡ ದೊಡ್ಡ ವ್ಯಕ್ತಿಗಳ ಹೆಸರಿತ್ತು, ಅವ್ರಿಗೆ ಯಾರೂ ಬರಲಿಲ್ಲ. ನನಗೆ ಭಾಳ ಬೇಸರ ಆಯಿತು. ಕೊನೆಗೆ ಅಲ್ಲಿ ಇದ್ದಂಥ ಸಿನಿಮಾ ಕಲಾವಿದಗಳ ಕೆಲೆನೇ ಬಿಡುಗಡೆ ಮಾಡಿಸ್ಬಿಟ್ರು. ಅವ್ರನ್ನೆಲ್ಲ ಸುಮ್ಮನೆ ಗೆಸ್ಟ್ಗಳಾಗಿ ಇನ್ವೈಟ್ ಮಾಡಿದ್ದಿದ್ದು ಅಷ್ಟೇ. ಅವ್ರಗಳ ಕೆಲೆನೇ ಇನಾಗ್ರೇಟ್ ಆಯಿತು. ಇದೊಂದು ಕಹಿ ಅನುಭವ ಆಯಿತು. ಆ ಥರ ಎಲ್ಲ ಇಲ್ಲಿ ಮಾಡ್ತಾರೆ ನನಗೆ ಗೊತ್ತಿರಲಿಲ್ಲ. ನಾವುಗಳ ಮುಗ್ಧರಾಗಿ ಬಂದು ಹೋದೋ, ನಾವೆಲ್ಲರೂ ಬರ್ತಾರೆ ಅಂತ ಅಂದ್ಬಿಟ್ಟು ಆಮೇಲೆ ನಂಬಿಕೆ ಇಟ್ಕೊಂಡಿದ್ದೋ. ಆ ನಂಬಿಕೆನ ಅವ್ರು ಉಳಿಸ್ಕೊಳ್ಳಿಲ್ಲ, ಅದೊಂದಾಯಿತು. ಬೇರೆ ವಿಶಿಷ್ಟವಾದ ಕೆಲವು ದಾಖಲೆಗಳನ್ನು ನೀವು ಸಂಗ್ರಹಿಸೋದಕ್ಕೋಸ್ಕರ ಎಲ್ಲೆಲ್ಲಿ ಪ್ರಯಾಣ ಮಾಡಿದ್ರಿ ಈ ಪುಸ್ತಕಕ್ಕೋಸ್ಕರ? ಸರ್, ಇದು ಬೆಳಗಾವಿಗೆಲ್ಲ ಹೋಗಿದ್ದೆ. ಬೆಳಗಾವಿಗೆ ಮತ್ತು ಗುಟೂರ ಇಬ್ಬಿಗೆ ಹೋಗಿದ್ದೆ. ಅಲ್ಲೇ ತಾನೇ ಫೋಟೋಗಳು ಬೇಕು ನನಗೆ ಆಗ. ಮತ್ತು ನೋಡೋದ, ಯಾಕೆಂದರೆ ಸುಮ್ಮನೆ ಏನೋ, ಯಾಕೆಂದರೆ ನಾನು ಹೇಳೋದು ಸತ್ತು ವ್ಯಕ್ತಿ ಬಗ್ಗೆ ಬರೀಬೇಕಾದ್ರೆ, ಕಾಲವಾಗಿರೋ ವ್ಯಕ್ತಿಗಳ ಬಗ್ಗೆ ಬರೀಬೇಕಾದ್ರೆ ಊಹಾಪೋಹಗಳನ್ನು ಬರೀಬಾರ್ದು. ನಮಗೆ ಅದು ನಿಜವೋ ಇಲ್ವೋ ತಿಳ್ಕೊಂಡು ಅದ್ರ ಬಗ್ಗೆ ದಾಖಲೆಗಳು ಮಾತ್ರ ಅದನ್ನು ನಾನು ಉಲ್ಲೇಖಿಸಬೇಕು ಅಂತೇಳಿ ಎಲ್ಲ ಕಡೆಗೂ ಹೋಗುವೆ ಸರ್. ಅಲ್ಲಿಗೆ, ಆಮೇಲೆ ಬೆಂಗಳೂರು, ಆಮೇಲೆ ಅವರೊಂದು ದೇವಸ್ಥಾನಕ್ಕೆ ಬಳೆಗಳನ್ನು ಕರಗಿಸಿ ಕಣ್ಣು ಮಾಡಿಸಿದ್ದಾರೆ, ಅದು ಇದೆ, ಫೋಟೋ ಇದೆ ಅಲ್ಲಿ. ಹಿಂಗೆ ಬೇರೆ ಬೇರೆ ಎಲ್ಲ ಕಡೆಗೂ ಪಯಣ ಮಾಡಿದೆ. ಬಟ್ ಹೆಚ್ಚು ಕ್ಷೇತ್ರ ಕಾರ್ಯ ಮಾಡಿದ್ದು ಬೆಂಗಳೂರಲ್ಲೇ. ನನಗೆ ಬೆಂಗಳೂರಲ್ಲೇ ಸಾಕಷ್ಟು ನೆರವಾಯಿತು. ಆಮೇಲೆ ಎಷ್ಟೋ ಜನಕ್ಕೆ ಗೊತ್ತಿಲ್ಲ, ಇವತ್ತು ಸೋರ್ಸ್ಗಳು ಎಲ್ಲಿದೆಯಪ್ಪ ಅಂತಂದರೆ, ಪಾಂಡವಪುರದಲ್ಲಿ ಅಂಕೇಗೌಡ್ರದೊಂದು ಪುಸ್ತಕ ಮನೆ ಅಂತಿದೆ. ಅಲ್ಲಿ ಎಂತೆಂಥ ಹಳೇ ದಾಖಲೆಗಳಿದಾವಪ್ಪ ಅಂತಂದರೆ, ನನಗೆ ಕಲ್ಪನೊಂದು ಸುಮಾರು ಪುಸ್ತಕಗಳು ಇಲ್ಲ. ಆದರೆ ನಂಗೆ ಅಲ್ಲಿ ಏನು ಸಿಕ್ತಪ್ಪ ಅಂತಂದರೆ, ಆಗ ಈ ಸಿನಿಮಾಗಳು ರಿಲೀಸ್ ಆದಾಗ ಕತೆಗಳನ್ನು ಮುದ್ರಿಸ್ತಾಯಿದ್ರು. ಹೌದು, ಕತೆಗಳಿಂದ ಮುದ್ರಿಸಿ ಹಾಡುಗಳಿಂದ ಬರ್ತಿತ್ತು. ಚಿಕ್ಕ ಪುಸ್ತಕ. ನಾನು ಆ ಪುಸ್ತಕಗಳು ನನಗೆ ಸಿಕ್ತು. ಕಲ್ಪನೆ ಎಷ್ಟೋ ಕತೆಗಳನ್ನು ಹಾಕ್ಲಿಕ್ಕೆ ನಂಗೆ ಸಹಾಯ ಆಯಿತು. ಇಲ್ಲ ಆ ಕತೆಗಳು ಇವತ್ತಿಗೂ ನೋಡಿ, ಮಲೆಯ ಮಕ್ಕಳು ಸಿನಿಮಾ ನಮ್ಗೆ ಲಭ್ಯವೇ ಇಲ್ಲ. ಶಿವರಾಮ್ ನಡೆದಾಡೋ ಇದು ಏನಪ್ಪ, ಶಿವರಾಮ್ ಕಾರಂತ್ ವಿಶ್ವಕೋಶ ಅಂತ ಕರಿತೇವೆ. ಶಿವರಾಮ್ ಕಾರಂತರು ಮಾಡಿರೋ ಒಂದೇ ಒಂದು ವಾಕ್ಚಿತ್ರ ಯಾವುದಪ್ಪ ಅಂದರೆ ಅದು ಮಲೆಯ ಮಕ್ಕಳು. ಆ ಮಲೆಯ ಮಕ್ಕಳು ಇವತ್ತು ನಾವು ನೋಡಲಿಕ್ಕೆ ಸಾಧ್ಯವೇ ಇಲ್ಲ ಅದು. ಆದರೆ ಸಿನಿಮಾ ಕತೆ ನಂಗೆ ಸಿಗುತ್ತೆ. ಆ ಸಿನಿಮಾ ಹಾಡುಗಳು ಅದು ಹಾಡಿಲ್ಲ, ಅದರಲ್ಲಿ ಕತೆ ಸಿಗುತ್ತೆ. ಅದರಲ್ಲಿರೋ ಫೋಟೋಗಳು ನನಗೆ ಅವೈಲೇಬಲ್ ಆಯಿತು. ಅದನ್ನು ಮಾಲಿನಿ ಮಲೆ ಮೇಡಮ್ ನನಗೆ ಮಂಗಳೂರಿಂದ ಕಳಿಸ್ಕೊಟ್ರು. ಹಂಗಾಗಿ ಈ ಥರ ಎಲ್ಲ ಬೇರೆ ಬೇರೆ ಕಡೆ ಎಲ್ಲ ವರ್ಕ್ ಮಾಡ್ತೇವೆ ಸರ್, ಅಷ್ಟೇ. ಶ್ರೀಧರ್ ಅವರೇ, ಈ ಒಂದು ಗ್ರಂಥವನ್ನು ಬರೆಯೋದಕ್ಕೆ ನೀವು ಎಷ್ಟು ಅವಧಿ ತಗೊಂಡ್ರಿ ಸಿದ್ಧತೆ ಮಾಡಿಕೊಂಡು? ಸರ್ 5 ವರ್ಷ ಆಯಿತು ಸರ್. 5 ವರ್ಷದ ಸಂಶೋಧನೆ ಸರ್. ನಿಮಗೆ ಈ ಪುಸ್ತಕ ಬರೆಯೋದಕ್ಕೆ ಆರಂಭ ಮಾಡೋದಕ್ಕೆ ಮುಂಚೆ ಕಲ್ಪನಾ ಅವ್ರನ್ನ ಒಬ್ಬ ನಟಿಯಾಗಿ ನೀವು ಟಿ ವಿನಲ್ಲಿ ನೋಡಿದ್ರಿ, ತೆರೆ ಮೇಲೆ ನೋಡಿರ್ತೀರಿ. ಅದಾದ ಮೇಲೆ ನೀವು ಪುಸ್ತಕ ಬರೆಯೋದಕ್ಕೆ ಹೋದಾಗ ನೋಡಿದ ಕಲ್ಪನಾನೇ ಬೇರೆ, ಅಲ್ವಾ? ಒಟ್ಟಾರೆಯಾಗಿ ಈ ಪುಸ್ತಕ ಮುಗಿಯೋ ಹೊತ್ತಿಗೆ ನಿಮಗೆ ಕಲ್ಪನಾ ಬಗ್ಗೆ ನಿಮ್ಮ ಅಭಿಪ್ರಾಯ ಏನು ಬಂತು? ನನ್ನ ಅಭಿಪ್ರಾಯ ಏನಪ್ಪ ಅಂದರೆ, ನಾನು ಆಯ್ಕೆ ಮಾಡಿಕೊಂಡಂಥ ನಟಿ ಇದ್ದಾರಲ್ಲ, ಇಟ್ಸ್ ಬೆಸ್ಟ್ ಅಂತ ಅನ್ನಿಸ್ತು. ಯಾಕೆ ಅಂತಂದರೆ, ಕನ್ನಡ ಚಿತ್ರರಂಗ ಎಲ್ಲಿವರೆಗೆ ಜೀವಂತವಾಗಿರುತ್ತೋ ಅಲ್ಲಿವರೆಗೂ ಚಿರಸ್ಥಾಯಿಯಾಗಿ ಉಳಿಯೋ ಒಂದು ಹೆಸರು ಅಂತಂದರೆ ಅದು ಕಲ್ಪನವ್ರದ್ದೇನೆ. ಯಾಕೆಂದರೆ ನಟಿಯರಲ್ಲಿ ಇವತ್ತಿಗೂ ಸಹ ಒಂದು ಉತ್ತುಂಗದಲ್ಲಿ ಸ್ಥಾನದಲ್ಲಿರೋದು ಯಾರಪ್ಪ ಅಂದರೆ ಅದು ಕಲ್ಪನವ್ರೇನೆ. ನಾನು ಕಲ್ಪನವ್ರ ಬಗ್ಗೆ ಬುಕ್ ಬರೆದಿದ್ದೀನಿ ಅಂತ ಒಂದು ಉತ್ಪ್ರೇಕ್ಷೆಯಿಂದ ಅದನ್ನು ಹೇಳ್ತಾ ಇರೋದಲ್ಲ, ಇದು ವಾಸ್ತವ ಸತ್ಯವೇ ಹೌದು. ನೀವು ಎಲ್ಲರೂ ನಾನು ಹೇಳಿದ್ನಲ್ಲ, ಯೂಟ್ಯೂಬಲ್ಲಿ ನೀವು ಸುಮ್ಮನೆ ನಟಿಯರ ಬಗ್ಗೆ ಯಾವ ನಟಿಯರ ಬಗ್ಗೆ ಹೈಯೆಸ್ಟ್ ವೀಡಿಯೋಗಳು ಬಂದೈತೆ ಅಂತ ಚೆಕ್ ಮಾಡಿದ್ರೆ ಕಲ್ಪನವ್ರು ಸಿಗ್ತಾರೆ. ಕಾಲ್ವಾದವ್ರದ್ದು ಆ್ಯಕ್ಚುಲಿ ವೀಡಿಯೋಗಳು ಬರ್ತದೆ. ಚಿಕ್ಕ ವಯಸ್ಸಲ್ಲೇ ಸತ್ತೋದವರು, ಸುನೀಲು, ನಿವೇದಿತಾ ಜೈನು ಅಥವಾ ಇನ್ಯಾರು ಸತ್ತೋರು, ಅದರಲ್ಲೂ ಫಸ್ಟ್ ಬರೋದೇ ಕಲ್ಪನವ್ರು. ಅದರಲ್ಲೂ ನೋಡಿ ಕೆಲವು ಕಡೆ ಈ ತಮಾಷೆ ವಿಡಿಯೋಗಳು ಬರುತ್ತೆ. ಕಲ್ಪನಾ ಅವರ ಮಾತಿನ ಶೈಲಿ ಒಂದು ರೀತಿ ಗೇಲಿ ಮಾಡೋದು ಇದೆ. ಆದರೆ ವಾಸ್ತವವಾಗಿ
ಮೊದಲನೇ ಸಿನಿಮಾದಲ್ಲಿ ಅವರು ಸಾಕು ಮಗಳು ನಲ್ಲಿ ಬರಬೇಕಾದ್ರೆ ಅವರ ಮಾತುಗಾರಿಕೆ ಸರಿ ಇಲ್ಲ ಅಂತೇಳಿ ಪಂತುಲು ಅವರು ಅವರನ್ನು ಬೇಡ ಅಂತಾರೆ. ಕೊನೆಗೆ ಪುಟ್ಟಣ್ಣವ್ರು ಇಲ್ಲ, ಅಭಿನಯ ಇದೆ ಆಕೆಯಲ್ಲಿ, ಧ್ವನಿ ಚೆನ್ನಾಗಿಲ್ಲ ಅಂದರೆ ಡಬ್ಬಿಂಗ್ ಮಾಡಿಸೋಣ ಅದಕ್ಕೇನಂತೆ ಅಂತ ಹೇಳಿ ಕೊನೆಗೆ ನರಸಿಂಹರಾಜು ಹಾಗೂ ಅವರ ಒಂದು ಪ್ರಯತ್ನದಿಂದ ಅದು ಆಗತ್ತೆ. ಇದು ಹೇಗೆ ಅಂದರೆ ನಿಮಗೆ ಅಮಿತಾಬ್ ಬಚ್ಚನ್ ಅವರು ಒಂದು ರೇಡಿಯೋ ಕಾರ್ಯಕ್ರಮಕ್ಕೆ ಹೋದ್ರೆ ನಿಮ್ಮ ಧ್ವನಿ ಚೆನ್ನಾಗಿಲ್ಲ ಅಂತೇಳಿ ಅವ್ರನ್ನ ಕಳಿಸಿರ್ತಾರೆ. ಆಮೇಲೆ ಇಡೀ ದೇಶ ಆ ಧ್ವನಿಯಿಂದ ಒಂದು ಸಂಮೋಹನಕ್ಕೆ ಒಳಗಾಗುತ್ತೆ. ಅಂದರೆ ಗುರುತಿಸುವಿಕೆಯಲ್ಲಿ ಇರಬೇಕು. ಅದು ಗುರುತಿಸೋದು ಅವರಲ್ಲಿ ಇರಲಿಲ್ಲ. ಯಾರೋ ಪಂತುಲುಗೆ ಗುರುತಿಸ್ಲಿಲ್ಲ, ಪುಟ್ಟಣ್ಣ ಅವ್ರು ಗುರುತಿಸಿದ್ರು. ಅವತ್ತೇ ಹೇಳಿದ್ರು, ನಾನು ಮುಂದೆ ಸ್ವತಂತ್ರ ನಿರ್ದೇಶಕನಾದರೆ ಮೊದಲ ಬಾರಿ ನಾಯಕಿಯಾಗಿ ನಿನ್ನನ್ನೇ ಹಾಕ್ಕೋತೀನಿ ಅಂತ. ಹಾಕ್ಕೊಂಡ್ರು. ಬೆಳ್ಳಿ ಮೋಡದಿಂದ ಮಿನುಗು ತಾರೇನ ಮಾಡಿದ್ರು. ಅದಾದ ಮೇಲೆ ಕೂಡ ಶರಪಂಜರ, ಗೆಜ್ಜೆ ಪೂಜೆ, ಹೀಗೆ ಅಮರ ಕಲಾವಿದೆಯನ್ನು ಆಗಿಸಿದ್ರು. ಮಾಡಿದ ಮಾತನ್ನ ಉಳಿಸ್ಕೊಂಡು ಇವತ್ತಿಗೂ ಸಹ ನೋಡಿ ಪ್ರೇಕ್ಷಕರೇ, ಇವತ್ತು ಸಹ ವೀಕ್ಷಕರೇ, ಇವತ್ತು ಸಹ ನಟಿಯರಲ್ಲಿ ಯಾರಾದರೂ ವಾಯ್ಸ್ನ ಡಬ್ ಮಾಡ್ತಾರೆ ಮಿಮಿಕ್ರಿ ಕಲಾವಿದರುಗಳು ಅಂದರೆ ಅದು ಕಲ್ಪನಾ ಅವ್ರು ಒಬ್ರದೇನೆ. ಎಷ್ಟೋ ಜನ ಮೇಲ್ ವಾಯ್ಸ್ಗಳು ಮಾಡ್ಬಿಡ್ತಾರೆ, ಆದರೆ ನಟಿಯರಲ್ಲಿ ಒಬ್ರದ್ದು ಮಿಮಿಕ್ರಿ ಮಾಡ್ತಾರೆ ಅಂದರೆ ಅದು ಕಲ್ಪನಾ ಅವ್ರನ್ನೇ ಮಾಡೋದು. ಇವತ್ತಿಗೂ ಅದು ಇವತ್ತಿಗೂ ನಾವು ಅದನ್ನು ಗಮನಿಸ್ಬೋದು. ಆಮೇಲೆ ಕಲ್ಪನವ್ರನ್ನ ಎಷ್ಟೋ ಸಿನಿಮಾಗಳಲ್ಲಿ ಬಳಕೆ ಮಾಡ್ಕೊಂಡಿರೋದು. ತಗ್ಲಾಕೊಂಡೆ, ಮಿನುಗು ತಾರೆ ಕಲ್ಪನಾ ಕೈಲಿ ತಗ್ಲಾಕೊಂಡೆ ಅಂತ ಈ ಥರ ಕಲ್ಪನೆ ಅಲ್ಲಲ್ಲಿ ಸಿನಿಮಾಗಳ ಮಧ್ಯದಲ್ಲಿ ಬಳಸ್ಕೊಂಡಿರುವಂಥದ್ದನ್ನು, ಆ ಹೆಸರುಗಳನ್ನು. ಅಂದರೆ ಆ ಒಂದು ನಟಿ ಇದಾರಲ್ಲ, ಅವರು ಚಿರಸ್ಥಾಯಿ ಆವಾಗಲೂ ಇರ್ತಾರೆ ಅಂತ ಅಷ್ಟೇ. ಅದು ಆಮೇಲೆ ಭಲೆ ಅದೃಷ್ಟವೋ ಅದೃಷ್ಟ ಅಂತ ಒಂದು ಸಿನಿಮಾದಲ್ಲಿ ಕಲ್ಪನಾ ರೂಪರಾಶಿ ಅಂತ ಒಂದು ಹಾಡನ್ನೇ ಅವ್ರ ಮೇಲೆ ಮಾಡಿದ್ದಾರೆ. ಬಹುಶಃ ಒಬ್ಬ ಕಲಾವಿದ ಬಗ್ಗೆ ಆ ರೀತಿ ಒಂದು ಹಾಡು ಮಾಡಿರೋದು ಚಿತ್ರದಲ್ಲಿ ಬಂದಿರೋದು ಅದು ಸತ್ಯ. ಮತ್ತೆ ಇನ್ನೊಂದು ವಿಷಯ ಏನಪ್ಪ ಅಂದರೆ ನೋಡಿ, ಕಲ್ಪನಾ ಎಂಥ ನಟಿಯಾಗಿರೋದಂದರೆ ಆ ಹಾಡು ಬರೆದಿರೋದು ಯಾರಪ್ಪ ಅಂದರೆ KCL ಸ್ವಾಮಿಯವರು ಹಾಡು ಬರೆದಿರೋದು. ಆ ಹಾಡು ಬರೆದಾಗ ಸ್ವಾಮಿಯವ್ರ ಕೈ ಹಿಡ್ಕೊಂಡು ಅವ್ರು ಹೇಳ್ತಾರಂತೆ, ಅಣ್ಣ ನಂಗೆ ತುಂಬ ಇಷ್ಟ ಆಯಿತು ಅಣ್ಣ ಈ ಹಾಡು ಅಂತ. ಆಗ ಸ್ವಾಮಿಯವ್ರು ನಗ್ತಾರಂತೆ. ಅಂದರೆ KCL ಸ್ವಾಮಿ ರವಿ ಅವರು, ಯಾಕೆ ನಿನ್ನ ಹೆಸರು ಬಳಸ್ಬಿಟ್ಟಿದ್ದೀನಲ್ಲ ಅದಕ್ಕಲ್ಲ ಅಂತ ಹೇಳ್ತಾರಂತೆ. ಮತ್ತು ಯಾಕೆ ಅಂತ ಕೇಳಿದಾಗ ಅವ್ರೊಂದು ಮಾತು ಹೇಳ್ತಾರೆ, ಅದರಲ್ಲಿ ನೀವೊಂದು ಪದ ಬಳಸಿದ್ದೀರಾ, ನಂಗೆ ಆ ಪದ ತುಂಬ ಇಷ್ಟ ಆಯಿತು. ಯಾವ ಪದ ಅಂತ ಅವ್ರು ಕೇಳ್ತಾರಂತೆ. ನನ್ನ ಮಾನವತಿಯೇನ ಪದ ಬಳಸಿದ್ದೀರಲ್ಲ, ನನಗದು ತುಂಬ ಖುಷಿ ಆಯಿತು, ಅದಕ್ಕೆ ನಿಮಗೆ ನಾನು ಕೈ ಮುಗಿಬೇಕು ಅಣ್ಣ ಅಂತ ಅಂದ್ಬಿಟ್ಟು ಕೈ ಮುಗಿತಾರಂತೆ. ಅಂದರೆ ಕಲ್ಪನಾ ಎಷ್ಟು ಸೂಕ್ಷ್ಮ ಜೀವಿ, ಎಷ್ಟು ಇದು ಭಾವಜೀವಿ ಅನ್ನುವಂಥದ್ದು ಇದರಿಂದ ನಮ್ಗೆ ಅರ್ಥ ಮಾಡ್ಕೋಬೋದು. ಆಮೇಲೆ ಅವರು ಅಭಿನಯಿಸಿರೋ ಚಿತ್ರಗಳ ಸಂಖ್ಯೆ 100 ಮುಟ್ಟದೇ ಇರ್ಬೋದು, ಆದರೆ ಅವರ ಚಿತ್ರಗಳು ಬೇಕಾದಷ್ಟು 100 ದಿನ 25 ವಾರ ಎಲ್ಲ ಓಡಿರುವಂಥದ್ದಿದೆ. ಜೊತೆಗೆ ಪಾತ್ರ ಇಂಥದ್ದು ಅಂತಿಲ್ಲ, ಒಂದು ಹಳ್ಳಿಗಾಡಿನ ಹುಡುಗಿ ಪಾತ್ರವನ್ನು ಮಾಡ್ತಾಯಿದ್ರು, ಆಧುನಿಕ ಪಾತ್ರಗಳನ್ನು ಮಾಡ್ತಾಯಿದ್ರು. ಒಂದು ರೀತಿಯಲ್ಲಿ ಆಧುನಿಕ ಮಹಿಳೆಯನ್ನು ಕನ್ನಡ ಚಿತ್ರರಂಗದಲ್ಲಿ ತೆರೆಯ ಮೇಲೆ ಅಭಿವ್ಯಕ್ತಿಗೊಳಿಸಿದ್ದು ಕಲ್ಪನಾ ಅವರೇ. ತುಂಬ ಫ್ಯಾಷನಬಲ್ ಆಗಿ ಅವತ್ತಿನ ಒಂದು ಇದಕ್ಕೆ ಸರಿಯಾಗಿ ಟ್ರೆಂಡ್ಗೆ ಸರಿಯಾಗಿ ಡ್ರೆಸ್ ಮಾಡ್ತಾಯಿದ್ರು. ಕಲ್ಪನಾ ಅವರು ಚಿತ್ರದಲ್ಲಿ ಧರಿಸಿರುವಂಥ ಉಡುಪುಗಳನ್ನು ನೋಡಿ ಯುವತಿಯರು ಆ ರೀತಿ ಡ್ರೆಸ್ ಮಾಡ್ತಿದ್ರು. ಅಂಥದ್ದೊಂದು ಆ ರೀತಿ ಪ್ರಭಾವ ಬೀರಿದವರು ಕಲ್ಪನಾ ಅವರು. ಅಂಥ ಕಲ್ಪನಾ ಅವರನ್ನು ಕುರಿತಂತೆ ಒಂದು ಅದ್ಭುತವಾದ ಪುಸ್ತಕವನ್ನು ನೀವು ನಿಮ್ಮ ಆಯುಷ್ಯದ ಅನೇಕ ವರ್ಷಗಳನ್ನು ಮೀಸಲಾಗಿಟ್ಟು ಏನೆಲ್ಲ ಇದುವರೆಗೂ ನಿಮ್ಮ ಕಷ್ಟ ನಷ್ಟಗಳನ್ನೆಲ್ಲ ಹೇಳಿದ್ರಿ, ಅದೆಲ್ಲವನ್ನು ಸಹಿಸಿಕೊಂಡು ಒಂದು ಅದ್ಭುತವಾದ ಕೆಲಸವನ್ನು ಮಾಡಿದ್ದೀರಿ. ಅಂದರೆ ನೀವು ಆಗಲೇ ಹೇಳಿದ್ರಲ್ಲ, ಸಂಶೋಧನೆ ಮಾಡೋರಿಗೆ ಬೇಕಾದಷ್ಟು ಸೋರ್ಸು ಇಂತಿಂಥ ಕಡೆ ಸಿಗುತ್ತೆ ಅಂತ. ಹೀಗೆ ಮಾಡ್ತಾ ಹೋದರೆ ಬೇಕಾದಷ್ಟು ಕೆಲಸ ಮಾಡ್ಬೋದು. ನಾವು ಅಳಿದ ಮೇಲೂ ನಮ್ಮ ಹೆಸರು ಉಳಿಯೋಂಥ ಕೆಲಸಗಳನ್ನು ಮಾಡ್ಬೋದು. ಈಗ ಕಲ್ಪನಾ ಅವರು ಅಳಿದ ಮೇಲೂ ಅವ್ರ ಹೆಸರು ಉಳಿದಿದೆ. ನೀವು ಮಾಡಿರೋ ಕೆಲಸ, ನೀವು ಅಳಿದ ಮೇಲೆ ಕೂಡ ನೀವು ಮಾಡಿರೋ ಕೆಲಸ ಉಳಿಯುತ್ತೆ. ಈ ಬಾರಿ ಈ ನಮ್ಮ ಟೋಟಲ್ ಕನ್ನಡದಿಂದ ಈ ಪುಸ್ತಕ ಲೋಕಾರ್ಪಣೆ ಆಗ್ತಾ ಇದೆ. ನಿಮಗೆ ಯಾವುದೇ ರೀತಿಯ ನಷ್ಟವಾಗದೆ ಇದು ಲಾಭವನ್ನು ತಂದುಕೊಡಲಿ. ಜೊತೆಗೆ ಇದೇ ರೀತಿ ನೀವು ಇನ್ನಷ್ಟು ಪುಸ್ತಕಗಳನ್ನು, ಗ್ರಂಥಗಳನ್ನು ರಚನೆ ಮಾಡೋದಕ್ಕೆ ನಿಮಗೆ ಒಂದು ಪ್ರೇರಣೆ ಸಿಗಲಿ ಅಂತ ನಾನು ಹಾರೈಸ್ತೀನಿ. ಥ್ಯಾಂಕ್ ಯು ಸರ್. ಆಗ ಆ್ಯಕ್ಚುಲಿ ನಾವು ಸಾಹಿತ್ಯಗಳನ್ನೆಲ್ಲ ಓದ್ಕೋತಾ ಬರ್ತಿದ್ದೀವಿ, ಓದ್ತಿರ್ತೀವಿ ಯಾವಾಗಲೂ. ಆಗ ರಾಜಾಶ್ರಯ ಅಂತ ಹೇಳಿ ಇತ್ತು. ಈ ಕವಿಗಳನ್ನ ಯಾರು ಬೆಳೆಸ್ತಿದ್ರಪ್ಪ ಅಂತಂದರೆ ರಾಜರುಗಳು ಬೆಳೆಸ್ತಿದ್ರಂತೆ. ಹಾಗಾಗಿ ಅದ್ಭುತವಾದಂಥ ಸಾಹಿತ್ಯಗಳಲ್ಲಿ ಕೃಷಿ ಮಾಡ್ತು. ಪಂಪ ಭಾರತ ಆಗಿರ್ಬೋದು, ರನ್ನ ಬರಿತಾನಲ್ಲ, ಪಡೆ ಎಡೆಯ ಕಡು ಬಡವರ ಕೂಡೆ ಪಡೆದೇನೆ, ತೈಲ ಪನವಳು ಚಕ್ರವರ್ತಿ ಹೇಳಿ ಪಡೆದಿ ಮೈಮೋನತಿಯ ಅಂತೇಳಿ. ಅಂದರೆ ಆ ರಾಜರುಗಳು ಅವ್ರನ್ನ ಬೆಳೆಸಿದ್ರು. ಹಾಗಾಗಿ ಆ ಅದ್ಭುತವಾದಂಥ ಒಂದು ಸಾಹಿತ್ಯಗಳನ್ನು ಮಾಡಲಿಕ್ಕೆ ಕಾರಣ ಆಯಿತು.
ಯಾಕೆ ಈ ಶ್ರೀಧರ್ ಅವರು ಈ ಮಾಹಿತಿ ಹೇಳ್ತಾ ಇದ್ದಾರೆ ಅಂತಂದರೆ, ಕಟ್ಟಿ ಹೆಮೆಯನ್ನು ಮಾಲೆಗಾರನು ಹೊಸಬಾಸಿಗಮ ಮುಡಿವ ಭೋಗಿಗಳಿಲ್ಲದೆ ಬಾಡಿಪೋಗದೆ ಅಂತ ಹೇಳ್ತಾರೆ. ಆದರೆ ಇದಕ್ಕೆ ಯಾವಾಗ ಬೆಲೆ ಸಿಗುತ್ತಪ್ಪ ಅಂತಂದರೆ ಪ್ರೇಕ್ಷಕರುಗಳು. ಇವತ್ತು ಯಾಕೆಂದರೆ ರಾಜತ್ವ ಇವತ್ತಿಲ್ಲ, ಇವತ್ತು ಪ್ರಭುತ್ವ. ಹೌದು. ಹಾಗಾಗಿ ಅವತ್ತು ರಾಜರು ಸಾಹಿತಿಗಳನ್ನು ಬೆಳೆಸಿದ್ರು, ಇವತ್ತು ಪ್ರಜೆಗಳು ಸಾಹಿತಿಗಳನ್ನು ಬೆಳೆಸಬೇಕಿದೆ. ಹೇಗೆ ಬೆಳೆಸೋದು ಅಂತಂದರೆ ಆ ಪುಸ್ತಕಗಳನ್ನು ಕೊಂಡ್ಕೊಳ್ಳೋದ್ರ ಮೂಲಕ. ಈಗ ನಾನು ಅದನ್ನೇ ಹೇಳೋದಲ್ಲ, ಈಗ ಈ ಪುಸ್ತಕ ಕೊಂಡ್ಕೊಂಡಾಗ ಅದಕ್ಕೆ ಬೇಡಿಕೆ ಬಂದಾಗ ಇನ್ನೊಂದಷ್ಟು ಬರೀಲಿಕ್ಕೆ ಏನಾಗ್ತದೆ, ಪ್ರೇರಣೆ ಸಿಗ್ತದೆ. ಆ ಕೊಂಡ್ಕೊಳ್ಳೋರು ಇಲ್ದಾಗ ಅದಕ್ಕೆ ಪ್ರೇರಣೆ ಬರಲಿಲ್ಲ ಅಂದಾಗ ನಾವು ಮುಂದಿನ ಪ್ರಯತ್ನಕ್ಕೆ ಹಾಕಿರೋ ಹೆಜ್ಜೆನೂ ಸಹ ಮುಂದೆ ಹೋಗಬೇಕು ಅನ್ಸಲ್ಲ, ಅಲ್ಲೇ ನಿಂತು ಬಿಡೋಣ ಅಂತ ಅನಿಸುತ್ತೆ. ಹಾಗಾಗಿ ಇದಕ್ಕೆ ಒಂದು ಒಳ್ಳೆ ಬೇಡಿಕೆ ಬರ್ತಿದೆ. ಎಲ್ಲ ವೀಕ್ಷಕರುಗಳು ಇದನ್ನು ನೋಡ್ತಿರುವಂಥವ್ರು ಈ ಪುಸ್ತಕವನ್ನು ಕೊಂಡ್ಕೊಂಡು ನಮ್ಮಂಥ ಈ ಬರವಣಿಗೆ ಇರೋರನ್ನ ಬೆಳೆಸ್ತೀರಾ ಅಂತ ನಾನಾದರೂ ಭಾವಿಸ್ತೇನೆ ಅಂತ ಹೇಳ್ತಾ, ಈ ಎಲ್ಲದಕ್ಕೂ ಅವಕಾಶ ಮಾಡಿಕೊಟ್ಟಂತಹ ಒಂದು ಟೋಟಲ್ ಕನ್ನಡದವ್ರಿಗೆ ಮತ್ತು ಎಲ್ಲ ಈ ಬುಕ್ ಒಂದು ರೂಪ ತರಲಿಕ್ಕೆ ಕಾರಣರಾದಂಥ ಸಂತೋಷ್ ಅವ್ರಿಗೆ ಆಗಲಿ ಮತ್ತು ಲಕ್ಷ್ಮೀಕಾಂತ್ ಸರ್ ಅವ್ರಿಗೆಲ್ರಿಗೂ ಆಭಾರಿಯಾಗಿರ್ತೇನೆ ಅಂತ ಹೇಳ್ತಾ ನನ್ನ ಮಾತುಗಳನ್ನ ಮುಗಿಸ್ತೇನೆ ಸರ್. ಧನ್ಯವಾದಗಳು. ಭಾರತದಲ್ಲೇ ಅತ್ಯುತ್ತಮ IVF ಮತ್ತು ಫಲವತ್ತತೆ ಕೇಂದ್ರ. ಹಲವರ ಬಾಳಿನಲ್ಲಿ ಹೆಚ್ಚಿನ ಯಶಸ್ಸು ಮತ್ತು ಸಂತಸದ ಗುರಿ. ಪ್ರತಿ ದಂಪತಿಯು ಮಗು ಪಡೆಯುವ ಆನಂದಕ್ಕೆ ಅರ್ಹರು. 10,500ಕ್ಕೂ ಹೆಚ್ಚು ಸುಖಿ ಕುಟುಂಬಗಳು. 200 ಉಚಿತ ಶಿಬಿರಗಳು. ಕೈಗೆಟುಕುವ ದರದಲ್ಲಿ ಚಿಕಿತ್ಸೆ, ಶೂನ್ಯ ಬಡ್ಡಿ ದರದಲ್ಲಿ EMI. ಮನೆಯಿಂದ IVF.